ದುರ್ವಿನೀತ ಆದ್ಮೇಲೆ ನೆಕ್ಸ್ಟ್ ಆಡಳಿತಕ್ಕೆ ಬರ್ತಕ್ಕಂಥದ್ದೇ ನಾವು ಶ್ರೀ ಪುರುಷ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಇವನ ಒಂದು ಕಾಲದಲ್ಲಿ ಇಡೀ ಗಂಗ ಸಾಮ್ರಾಜ್ಯವನ್ನ ಗಂಗವಾಡಿ 96,000 ಅಂತ ಕರೀತಾ ಇದ್ರು. ದಟ್ 96,000 ವಿಚ್ ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ವಿಲೇಜಸ್. ಆ 96,000 ಏನ್ ಮಾಡುತ್ತಲ್ಲ ಅದು ಹಳ್ಳಿಗಳ ಬಗ್ಗೆ ಏನ್ ಮಾಡುತ್ತೆ ಅಲ್ಲಿ ಒಂದು ನಂಬರ್ನಲ್ಲಿ ಉಲ್ಲೇಖ ಕೊಡ್ತಕ್ಕಂಥದ್ದು. ಅಂಡ್ ಇವರ ಒಂದು ಅವಧಿನಲ್ಲಿ ಸೊ ಇಡೀ ಒಂದು ರಾಜ್ಯವನ್ನ ಗಂಗಾ ರಾಜ್ಯವನ್ನ ಶ್ರೀ ರಾಜ್ಯ ಅಂತ ಕರಿತಾ ಇದ್ರು. ರಾಜನನ್ನ ಕೊಂಗಣಿ ರಾಜಾದಿರಾಜ ಪರಮೇಶ್ವರ ಅಂತಾನು ಕೂಡ ಇಲ್ಲಿ ಶ್ರೀ ಪುರುಷನ ಕುರಿತಾಗಿ ಇಲ್ಲಿ ಹೇಳ್ತಕ್ಕಂಥದ್ದು. ಸೊ ಇವ್ರ ಕಾಲದಲ್ಲಿ ನಡೀತಕ್ಕಂಥದ್ದೇ ಒನ್ ಆಫ್ ದ ಫೇಮಸ್ ಬ್ಯಾಟಲ್, ಅದುವೇ ನಾವು ವೇಲಾಡಿ ಕದನ ಅಂತ ಕರಿತೀವಿ. ಈ ವೇಲಾಡಿ ಕದನದಲ್ಲಿ ಪಲ್ಲವರ ದೊರೆಯಾಗಿರ್ತಕ್ಕಂಥ ಎರಡನೆಯ ನಂದಿವರ್ಮನ್ ಏನ್ ಮಾಡ್ತಾರೆ ಸೋಲಿಸ್ತಾರೆ. ಅದರ ಮೂಲಕ ಶ್ರೀ ಪುರುಷನಿಗೆ ಪೆರ್ಮನಂದಿ ಅಂತಕ್ಕಂಥ ಒಂದು ಅವಾರ್ಡ್ ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಶ್ರೀ ಪುರುಷನಿಗೆ ಇರ್ತಕ್ಕಂಥ ಬೇರೆ ಬೇರೆ ಬಿರುದುಗಳು ರಾಜಕೇಸರಿ, ಭೀಮಕೋಪ, ಪೆರ್ಮಾಡಿದೇವ, ಕೊಂಗಣಿ ಮತಾರಸ್ ಅಂತ ಕೂಡ ಏನ್ ಮಾಡ್ತೀವಿ ಈ ಶ್ರೀ ಪುರುಷನಿಗೆ ಕರಿತಕ್ಕಂಥದ್ದು. ದುರ್ವಿನೀತ ರೀತಿಯಾಗಿ ಇವರು ಕೂಡ ಏನ್ ಮಾಡ್ತಾರೆ ಬೃಹತ್ತಾಗಿರ್ತಕ್ಕಂಥ ಒಂದು ಕೆರೆಗಳ ನಿರ್ಮಾಣ ಮಾಡ್ತಾರೆ. ಇವತ್ತು ಕೂಡ ನಾವು ನೋಡ್ತೀವಲ್ವಾ ಕುಣಿಗಲ್ ಲೇಕ್, ಈ ಒಂದು ಕೆರೆನ ನಿರ್ಮಾಣ ಮಾಡಿದ ಕೀರ್ತಿ ಸಲ್ಲುತ್ತೆ ಈ ಶ್ರೀ ಪುರುಷನಿಗೆ ಸೇರ್ತಕ್ಕಂಥದ್ದು. ಶ್ರೀ ಪುರುಷ ಇವರು ಕೂಡ ಏನ್ ಮಾಡ್ತಾರೆ ಸಾಹಿತ್ಯದ ಮೇಲೆ ಒಂದು ಆಸಕ್ತಿಯನ್ನು ಹೊಂದಿದ್ರು. ಸಂಸ್ಕೃತ ಭಾಷೆಯಲ್ಲಿ ಒಂದು ಪುಸ್ತಕ ಬರೀತಾರೆ, ಅದುವೇ ಗಜ ಶಾಸ್ತ್ರ. ಅಂದ್ರೆ ಆನೆಗಳನ್ನ ಹೇಗೆ ಪಳಗಿಸ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಈ ಗಜಶಾಸ್ತ್ರ ಒಂದು ಪುಸ್ತಕದಲ್ಲಿ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹೇಗೆ ಪಲ್ಲವರ ಎಗನೆಸ್ಟ್ ಆಗಿ ವೇಲಾಡಿ ಕದನ ಮಾಡ್ತಾರೆ, ಅದು ಕೂಡ ನಂದಿವರ್ಮನ ವಿರುದ್ಧ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಪಾಂಡ್ಯರ ವಿರುದ್ಧ ಇನ್ನೊಂದು ಕದನ ಮಾಡ್ತಾರೆ, ಅದುವೇ ಒಣಬಿ ಕದನ ಅಂತ ಕರಿತೀವಿ. ಪಾಂಡ್ಯರ ದೊರೆಯಾಗಿರ್ತಕ್ಕಂಥ ರಾಜಾದಿತ್ಯ ಅಂತ ಕರಿತೀವಿ, ಅವ್ರನ್ನು ಕೂಡ ಸೋಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈ ಶ್ರೀ ಪುರುಷನ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಇದೇ ಸಂದರ್ಭದಲ್ಲಿ ದುರ್ಗಾ ಡಿಸ್ಟಿಕ್ ಅಲ್ಲಿ ಸುತ್ತಮುತ್ತ ಅಲ್ಲಿ ನೊಳಂಬವಾಡಿ ಅಂತ ಕರಿತೀವಿ. ನೊಳಂಬವಾಡಿ ನೊಳಂಬರು ಅಂತ ಕರಿತಾ ಹೋಗ್ತೀವಿ. ಅವರು ಕೂಡ ಏನ್ ಮಾಡ್ತಾರೆ ಶ್ರೀ ಪುರುಷನ ಒಂದು ಅಧಿಪತಿತ್ವನ ಒಪ್ಕೊಂಡು ಅವರು ಕೂಡ ಗಂಗರಿಗೆ ಒಂದು ಸಾಮಂತರಾಗಿ ತಮ್ಮ ಕಾರ್ಯವನ್ನಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಶ್ರೀ ಪುರುಷ ಅಂದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಬ್ಬ ಪ್ರಮುಖ ಪುರುಷ ಯಾರು ಅಂತಂದ್ರೆ ಅವನೇ ಎರಡನೆಯ ಶಿವಮಾರ ಅಥವಾ ಶಿವಮಹಾದವ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು ಉಲ್ಲೇಖಿಸ್ತಕ್ಕಂಥದ್ದು. ಶ್ರೀ ಪುರುಷ ಗಜಶಾಸ್ತ್ರ ಪುಸ್ತಕವನ್ನ ಬರೆದ್ರೆ ಇಲ್ಲಿ ಶಿವಮಾರ ಏನ್ ಮಾಡ್ತಾನೆ ಗಜಮಾತ ಒಂದು ಕಲ್ಪನಾ ಮತ್ತೆ ಗಜಾಷ್ಟಕ ಕೃತಿನೆಲ್ಲ ರಚನೆ ಮಾಡ್ತಕ್ಕಂಥದ್ದು. ಒಟ್ಟು 3 ಭಾಷೆಗಳಲ್ಲಿ 3 ಪುಸ್ತಕ. ಕನ್ನಡ ಭಾಷೆನಲ್ಲಿ ಗಜಾಷ್ಟಕ, ಪ್ರಾಕೃತ ಭಾಷೆನಲ್ಲಿ ಅದು ಬರಿತಾನೆ ಇವಾಗ ಸೇತುಬಂಧ, ಸಂಸ್ಕೃತ ಭಾಷೆನಲ್ಲಿ ಗಜಮಾತ ಕಲ್ಪನಾ ಕೃತಿನ ಬರಿತಕ್ಕಂಥದ್ದು. ಎಸ್ಪೆಷಲಿ ಈ ಗಜಾಷ್ಟಕ ಕೃತಿಗಳಲ್ಲಿ ಇಲ್ಲಿ ಏನು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ ಅಂತಂದ್ರೆ ಸೊ ಅವೈಲಬಿಲಿಟಿ ಆಫ್ ಮೆಡಿಸಿನ್ಸ್ ಫಾರ್ ದ ಎಲಿಫೆಂಟ್ಸ್ ಇನ್ ದ ಫಾರೆಸ್ಟ್. ಅರಣ್ಯ ಪ್ರದೇಶದಲ್ಲಿ ಈ ಒಂದು ಎಲಿಫೆಂಟ್ ಸಂಬಂಧಪಟ್ಟ ಕಾಯಿಲೆಗಳನ್ನ ಒಂದು ಕ್ಯೂರ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಅವೈಲಬಿಲಿಟಿ ಆಫ್ ಮೆಡಿಸಿನ್ಸ್ ಬಗ್ಗೆ ಏನ್ ಮಾಡಿದರೆ ಒಂದು ಉಲ್ಲೇಖವನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 3 ಪುಸ್ತಕಗಳು, ಕನ್ನಡದಲ್ಲಿ ಗಜಾಷ್ಟಕ, ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಗಜಮಾತ ಕಲ್ಪನಾ, ಪ್ರಾಕೃತ ಭಾಷೆಯಲ್ಲಿ ಸೇತುಬಂಧ ಕೃತಿನ ಏನ್ ಮಾಡ್ತಾರೆ ರಚನೆ ಮಾಡ್ತಾರೆ. ಅಂಡ್ ಇಡೀ ಒಂದು ಗಂಗಾರಲ್ಲೇ ಎರಡನೇ ಶಿವಮಾರ ಅಥವಾ ಶಿವಮಾಧವ ಏನು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಜೈನ ಧರ್ಮವನ್ನು ಸ್ವೀಕರಿಸಿಕೊಂಡು ಜೈನ ಧರ್ಮಕ್ಕೆ ಏನ್ ಮಾಡ್ತಾರಲ್ಲಿ ಕನ್ವರ್ಟ್ ಕೂಡ ಆಗ್ತಾರೆ. ಅದಕ್ಕೋಸ್ಕರನೇ ಶ್ರವಣಬೆಳಗೊಳದಲ್ಲಿ ಚಂದ್ರಪ್ರಭಾ ಬಸ್ದಿನೂ ಕೂಡ ಏನ್ ಮಾಡ್ತಾರೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಈ ಎರಡನೇ ಶಿವಮಾರನ ಕಾಲದಲ್ಲಿ ನಡೀತಕ್ಕಂಥದ್ದು. ಈ ಎರಡನೇ ಶಿವಮಾರ ಅಥವಾ ಶಿವಮಾಧವನ ಬಗ್ಗೆ ಹೇಳಬೇಕು ಅಂತಂದ್ರೆ ತಾನು ರಾಜನಾಗಿ ಇದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಸೆರೆಮನೆಯಲ್ಲಿ ಇರ್ತಕ್ಕಂಥದ್ದೇ ಈ ಎರಡನೇ ಶಿವಮಾಧವನ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಇವನೇನ್ ಮಾಡ್ತಾ ಹೋಗ್ತಾನೆ ತನ್ನ ಜೀವನದ ಒಂದು ಬಹುಪಾಲು ಭಾಗವನ್ನ ರಾಷ್ಟ್ರಕೂಟರ ಒಂದು ಸೆರೆಮನಿನಲ್ಲೇ ಕಳಿಬೇಕಾಗತ್ತೆ. ಯಾಕೆ ಅಂತಂದ್ರೆ ರಾಷ್ಟ್ರಕೂಟರ ಮೇಲೆ ಒಂದು ಯುದ್ಧವನ್ನ ಸಾರ್ಲಿಕ್ಕೆ ಹೋಗ್ತಾನೆ. ಯಾರ ನಡುವೆ ಅಂತಂದ್ರೆ ಧ್ರುವಧಾರ ವರ್ಷ ಮತ್ತಲ್ಲಿ 3ನೇ ಗೋವಿಂದ ಅಂತ ಕರಿತೀವಿ, ಅವರ ಮೇಲೆ ಒಂದು ಯುದ್ಧವನ್ನ ಮಾಡಕ್ ಹೋದಾಗ ಬಟ್ ಪ್ರತಿ ಯುದ್ಧದಲ್ಲೂ ಕೂಡ ಏನ್ ಮಾಡ್ತಾರೆ ಇವನಿಗೆ ಸೋಲನ್ನ ಉಣಿಸ್ತಾರೆ. ಅಂಡ್ ಸೋತ್ ಮೇಲೆ ಇವ್ರನ್ನ ಸೆರೆಮನಿಲಿ ಇಡ್ತಕ್ಕಂಥ ಕೆಲಸನೂ ಕೂಡ ಅಷ್ಟೇ ರಾಷ್ಟ್ರಕೂಟರಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಎಕ್ಸಾಂಪಲ್ ಕೇಳ್ತಾರೆ, ಈ ಕೆಳಕಂಡ ಯಾವ ಗಂಗಾ ರಾಜ ತನ್ನ ಜೀವನದ ಒಂದು ಅತ್ಯಮೂಲ್ಯ ಕ್ಷಣಗಳನ್ನ ರಾಷ್ಟ್ರಕೂಟರ ಸೆರೆಮನಿಲಿ ಕಳೆದ ಅಂತ ಕೇಳಿದ್ರೆ ಆನ್ಸರ್ ಇಸ್ ಎರಡನೇ ಶಿವಮಾರ ಅಥವಾ ಎರಡನೆಯ ಒಂದು ಶಿವಮಾಧವ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಇದಾದ್ಮೇಲೆ ಒಬ್ಬ ರಾಜ ಬರ್ತಾನೆ, ಅವನ ಹೆಸರನ್ನೇ ನಾವು ಎರಡನೆಯ ಒಂದು ಬೂತುಗ ಅಂತ ಕರಿತಾ ಹೋಗ್ತೀವಿ. ಎಸ್, ಈ ಎರಡನೇ ಬೂತುಗನ ಕಾಲದಲ್ಲಿ ಒಂದು ಶಾಸನ ಸಿಗುತ್ತೆ, ಅದುವೇ ನಾವು ಆತಕೂರು ಶಾಸನ ಅಂತ ಕರೀತಾ ಹೋಗ್ತೀವಿ. ಈ ಆತಕೂರು ಶಾಸನ ಏನ್ ಮಾಡುತ್ತೆ ಒಂದು ನಿಯತ್ತಿನ ಒಂದು ನಾಯಿ ಬಗ್ಗೆಯಲ್ಲಿ ಉಲ್ಲೇಖವನ್ನು ಕೊಡ್ತಕ್ಕಂಥದ್ದು.
ಈ ಎರಡನೇ ಭೂತುಗ ಏನ್ ಮಾಡ್ತಾನೆ, ಒಂದು ನಾಯಿಯನ್ನ ಬೇಟೆ ನಾಯಿ ಕರ್ಕೊಂಡು ಬೇಟಾಡಕ್ ಹೋಗಿರ್ತಾನೆ. ಅದೇ ಸಂದರ್ಭದಲ್ಲಿ ತಾನು ತನ್ನ ಒಂದು ವಾಹನದಕ್ಕೆ ಬಿದ್ದಿರ್ತಾನೆ. ಆ ಸಂದರ್ಭದಲ್ಲಿ ನಿಶಸ್ತ್ರ ನಿಂತಿರ್ತಾನೆ. ಅವನ ಮೇಲೆ ಒಂದು ಕಾಡಂದಿ ಏನ್ ಮಾಡುತ್ತೆ, ಅಟ್ಯಾಕ್ ಅನ್ನ ಮಾಡಕ್ ಬರುತ್ತೆ. ಅಂತ ಸಂದರ್ಭದಲ್ಲಿ ಆ ಬೇಟನಾಯಿ ಏನ್ ಮಾಡುತ್ತೆ, ಆ ಕಾಡಂದಿ ವಿರುದ್ಧ ಒಂದು ಹೋರಾಟ ಮಾಡೋದ್ರ ಮೂಲಕ ತನ್ನ ಜೀವನ ಕೊಟ್ಟು ಆ ರಾಜನ ಇಲ್ಲಿ ಕಾಪಾಡುತ್ತೆ. ಈ ಒಂದು ಸ್ಟೋರಿ ಏನ್ ಮಾಡಿದರೆ ಆ ಆತಕೂರು ಶಾಸನದಲ್ಲಿ ಕೆತ್ತನೆಯನ್ನ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಆತಕೂರು ಶಾಸನದಲ್ಲಿ ಒಂದು ವಾರ ಬಗ್ಗೆನೂ ಕೂಡ ಹೇಳ್ತಾರೆ. ಅದುವೇ ತೆಕ್ಕೋಲಂ ಕದನ ಅಂತ ಕರೀತಾ ಹೋಗ್ತೀವಿ. ಈ ತೆಕ್ಕೋಲಂ ಕದನ ಒಂದು ರಾಷ್ಟ್ರಕೂಟರ ಒಂದು ದೊರೆಯಾಗಿರ್ತಕ್ಕಂಥ 3ನೇ ಕೃಷ್ಣ ಜೊತೆಗೆ 1ನೇ ಪರಾತಂಗ ಚೋಳನಿಗೆ ನಡೆಯುತ್ತೆ. ಈ ಒಂದು ಕದನದಲ್ಲಿ ಈ 2ನೇ ಭೂತುಗ ಏನ್ ಮಾಡ್ತಾನೆ, 3ನೇ ಕೃಷ್ಣನಿಗೆ ಹೆಲ್ಪ್ ಅನ್ನ ಮಾಡೋದ್ರ ಮೂಲಕ ಆ ಪರಾತಂಗ ಚೋಳನಿಗೆ ಇಲ್ಲಿ ಒಂದು ಸೋಲನ್ನು ಕೂಡ ಏನ್ ಮಾಡ್ತಾರಲ್ಲಿ ಮೀನ್ಸ್ ಸೋಲ್ಸ್ತಕ್ಕಂಥದ್ದು ಈ ತೆಕ್ಕೋಲಂ ಕದನದಲ್ಲಿ ಆಗಿದೆ. ಈ ಒಂದು ಇನ್ಫಾರ್ಮೇಶನ್ ಕೂಡ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ನಮಗೆ ಸ್ಪೆಷಲ್ ಎಲ್ಲಿ ಸಿಗುತ್ತೆ, ಈ ಒಂದು ಆತಕೂರು ಶಾಸನದಲ್ಲಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ 4ನೇ ಒಂದು ರಾಚಮಲ್ಲ. ಇವ್ರ ಕಾಲದಲ್ಲಿ ಧಾರ್ಮಿಕ ಒಂದು ಚಟುವಟಿಕೆಗಳು ತುಂಬಾನೇ ಪೀಕಲ್ಲಿ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ 4ನೇ ರಾಚಮಲ್ಲನಿಗೆ ರಾಯ ಅಂತಾನು ಕೂಡ ಏನ್ ಮಾಡ್ತಾರೆ, ಬಿರುದನ್ನ ಇಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಇವನ್ ಕಾಲದಲ್ಲೇ ರನ್ನ ಅಂತ ಕರಿತೀವಿ. ಅವರು ಇವ್ರ ಆಸ್ಥಾನದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾರೆ, ಒಂದು ನೆಲೆಸಿರ್ತಕ್ಕಂಥದ್ದು. ಇನ್ 4ನೇ ರಾಚಮನ ಕಾಲದಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಫೇಮಸ್ ಮಂತ್ರಿಯೇ, ಅವನ ಹೆಸರೇ ಅವನ ಕಾಲದಲ್ಲಿ ಬರ್ತಕ್ಕಂಥದ್ದೇ ಚಾವುಂಡ ರಾಯ. ಒಬ್ಬ ರಾಜ ಆಗಿರ್ಲಿಲ್ಲ, ಈಸ್ ಜಸ್ಟ್ ಎ ಪ್ರೈಮ್ ಮಿನಿಸ್ಟರ್. ಹಾಗಿದ್ರೆ ಇವನು ಯಾರ್ಯಾರ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಅಂತೇಳಿ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿದರೆ, 2ನೇ ಮಾರಸಿಂಹ, 4ನೇ ರಾಚಮಲ್ಲ, 5ನೇ ರಾಚಮಲ್ಲ, ಈ 3 ಕಾಲದಲ್ಲೂ ಈ 3 ಪರ್ಸನ್ಸ್ ಅಂಡರ್ಲ್ಲೂ ಕೂಡ ಏನ್ ಮಾಡ್ತಾರೆ, ಒಬ್ಬ ಪ್ರಧಾನಮಂತ್ರಿಯಾಗಿ ತಮ್ಮ ಸೇನೆಯಲ್ಲಿ ನಿರ್ವಹಿಸಿರ್ತಾರೆ. ಅಂಡ್ ಈ ಒಂದು ಯಾರು ಚಾವುಂಡರಾಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಜಿತಸೇನ ಭಟ್ಟಕ ಮತ್ತೆ ನೇಮಿಚಂದ್ರ ಅಂತಕ್ಕಂಥ ಒಂದು ಜೈನ ತಪಸ್ವಿಗಳು ಅವರ ಶಿಷ್ಯಂದ್ರಾಗ ಏನ್ ಮಾಡ್ತಾರೆ, ಈ ಚಾವುಂಡರಾಯರು ಕೆಲಸವನ್ನಲ್ಲಿ ನಿರ್ವಹಿಸಿರ್ತಾರೆ. ಚಾವುಂಡರಾಯ ಇವರು ಕೂಡ ಏನ್ ಮಾಡ್ತಾರೆ, 2 ಪುಸ್ತಕ ಬರೀತಾರೆ. ಅದುವೇ ಒಂದು ಬರೀತಕ್ಕಂದು ಚಾವುಂಡರಾಯ ಪುರಾಣ, ಇನ್ನೊಂದು ಹೇಳ್ತಕ್ಕಂಥದ್ದು ಚರಿತ್ರ ಸಾರ. ಸಂಸ್ಕೃತ ಭಾಷೆನಲ್ಲಿ ಚರಿತ್ರ ಸಾರ ಬರೆದ್ರೆ, ಕನ್ನಡ ಭಾಷೆನಲ್ಲಿ ಚಾವುಂಡರಾಯ ಪುರಾಣ ಏನ್ ಮಾಡ್ತಾರೆ, ಕೃತಿನಲ್ಲಿ ಬರೀತಕ್ಕಂಥದ್ದು. ಈ ಚಾವುಂಡರಾಯನಿಗಿರ್ತಕ್ಕಂಥ ಒಂದು ಬಿರುದುಗಳು ಸಮರ ಪರಶುರಾಮ, ರಾಯ, ಪ್ರತಿಪಕ್ಷ ರಾಕ್ಷಸ, ಸತ್ಯಧಿಷ್ಠಿರ ಅಂತಾನು ಕೂಡ ಏನ್ ಮಾಡ್ತೀವಿ, ಬಿರುಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಇವ್ರೇನ್ ಮಾಡ್ತಾರೆ, ಕ್ರಿಸ್ತಶಕ 983ರಲ್ಲಿ ತಮ್ಮ ತಾಯಿಯಾಗಿರ್ತಕ್ಕಂಥ ಕಾಳಲಾದೇವಿಯಿಂದ ಕರಿತೀವಿ, ಅವಳ ಒಂದು ಮೆಮೊರಿಗೋಸ್ಕರ ಏನ್ ಮಾಡ್ತಾರೆ, ಶ್ರವಣಬೆಳಗೊಳದಲ್ಲಿ ಈ ಒಂದು ಗೊಮ್ಮಟೇಶ್ವರನ ವಿಗ್ರಹನ ಏನ್ ಮಾಡ್ತಾರೆ, ನಿರ್ಮಾಣ ಮಾಡ್ತಕ್ಕಂಥ ಕೆಲಸದಲ್ಲಿ ನಡೀತಕ್ಕಂಥದ್ದು. ಅಂಡ್ ಇದರ ಒಂದು ಆರ್ಕಿಟೆಕ್ಚರ್ ಆಗಿದ್ದಾರೆ ಅಂತಂದ್ರೆ ಅರಿಸ್ಟೋನೇಮಿ ಆಗಿದ್ದಾರೆ. ಅಂಡ್ ಇದರ ಹೈಟ್ 58.8 ಫೀಟ್ ಇರ್ತಕ್ಕಂಥದ್ದು. ಓಕೆ. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ಬಾಹುಬಲಿ ವಿಗ್ರಹ ಅಥವಾ ಗೊಮ್ಮಟೇಶ್ವರನ ವಿಗ್ರಹ ಏನ್ ಮಾಡ್ತಾ ಹೋಗ್ತೀವಿ, ಇದು ಯಾವ್ದ್ರಲ್ಲಿದೆ ಅಂತಂದ್ರೆ ಕಾಯೋತ್ಸರ್ಗ ಅಂತ ಕರೀತಾ ಹೋಗ್ತೀವಿ. ಈ ಪೋಸ್ಟರ್ ಅಲ್ಲಿ ನಿಂತಿರ್ತಕ್ಕಂಥದ್ದು. ಅದೇನೋ ನಾವು ಬಾಹುಬಲಿ ವಿಗ್ರಹ ಪೋಸ್ಟರ್ ನೋಡ್ತೀವಲ್ವಾ, ಆ ಒಂದು ಪೋಸ್ಟರ್ ಯಾವ್ದ್ರಲ್ಲಿದೆ ಅಂತಂದ್ರೆ ನಾವು ಕಾಯೋತ್ಸರ್ಗ ಅಂತ ಕರಿತೀವಿ. ಆ ಒಂದು ಭಂಗಿಲಿ ಏನ್ ಮಾಡಿದರೆ, ಈ ಒಂದು ಶಿಲ್ಪಿನಲ್ಲಿ ಅರಿಸ್ಟೋನೇಮಿ ಏನ್ ಮಾಡಿದರೆ, ರಚನೆ ಮಾಡಿದ್ದಾರೆ. ಇನ್ನ ಗೊಮ್ಮಟೇಶ್ವರನ ವಿಗ್ರಹ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು 5 ಪ್ಲೇಸಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದು ಶ್ರವಣಬೆಳಗೊಳ, 2ನೇದು ಧರ್ಮಸ್ಥಳ, 3ನೇದು ಕಾರ್ಕಳ, 4ನೇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವೇಣೂರು ಗ್ರಾಮ, ಅಂಡ್ ಇನ್ನೊಂದು ಬರ್ತಕ್ಕಂಥದ್ದು ಮೈಸೂರಿನ ಒಂದು ಗೊಮ್ಮಟಗಿರಿ. ಈ 5 ಪ್ಲೇಸಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ನಾವು ಗೊಮ್ಮಟೇಶ್ವರನ ವಿಗ್ರಹ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಇವನ ಒಂದು ಮಗ ಆಗಿರ್ತಕ್ಕಂಥ ಜಿನದೇವ ಅಂತ ಕರಿತೀವಿ. ತಮ್ಮ ತಂದೆಯ ಕುರಿತಾಗಿ ಇದೇ ಶ್ರವಣಬೆಳಗೊಳದಲ್ಲಿ ಏನ್ ಮಾಡ್ತಾರೆ, ಚಾವುಂಡರಾಯ ಒಂದು ಬಸದಿನೂ ಕೂಡ ಏನ್ ಮಾಡ್ತಾರೆ, ನಿರ್ಮಾಣ ಮಾಡಿಸ್ತಕ್ಕಂಥ ಕೆಲಸದಲ್ಲಿ ನಡೀತಾ ಹೋಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ರಕ್ಕಸ ಒಂದು ಗಂಗಾ ಅಂತ ಕರಿತೀವಿ. ಚೋಳರ ಒಂದು ಸಾಮಂತರಾಗಿ ಏನ್ ಮಾಡ್ತಾರೆ, ತಮ್ಮ ಕಾರ್ಯವನ್ನಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಎಸ್ಪೆಷಲಿ ಚೋಳರ ರಾಜ ಆಗಿರ್ತಕ್ಕಂಥ 1ನೇ ರಾಜರಾಜ ಚೋಳ ಏನ್ ಮಾಡ್ತಾನೆ, ಇವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ತಲಕಾಡನ್ನ ಏನ್ ಮಾಡ್ತಾರೆ, ವಶಪಡಿಸ್ಕೊಂಡು ಆ ತಲಕಾಡಿಗೆ ಏನ್ ಮಾಡ್ತಾರೆ, ರಾಜರಾಜಪುರಂ ಅಂತ ಏನ್ ಮಾಡ್ತಾರೆ, ಒಂದು ರೀನೇಮ್ ಕೂಡ ಇವ್ರ ಕಾಲದಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಒಟ್ಟಾರೆಯಾಗಿ ಗಂಗರ ಒಂದು ಕೊನೆಯ ರಾಜ ಯಾರು ಅಂತ ಕೇಳಿದ್ರೆ 5ನೇ ರಾಚಮಲ್ಲ ಅಂತಾನು ಕೂಡ ಇಲ್ಲಿ ಉಲ್ಲೇಖಿಸ್ತಕ್ಕಂಥದ್ದು. ಹೀಗಾಗಿದ್ರೆ ಒಂದೊಂದು ಕ್ವಶನ್ ನೋಡ್ತಾ ಬರೋಣ ಇವಾಗ. ಫಸ್ಟ್ ಒನ್, ಚಾವುಂಡರಾಯ ಗಂಗಾ ಅರಸನಾದ 2ನೇ ಮಾರಸಿಂಹ ಮತ್ತೆ 4ನೇ ರಾಚಮಲ್ಲರ ಒಂದು ಪ್ರಸಿದ್ಧ ದಂಡನಾಯಕನಾಗಿದ್ದನು. ದಿಸ್ ಎ ಟ್ರೂ ಸ್ಟೇಟ್ಮೆಂಟ್. ಇದು ಹೋದ ವರ್ಷ KPSC ಎಕ್ಸಾಮ್ ಅಲ್ಲಿ ಕೇಳಿದ್ದು. ಚಾವುಂಡರಾಯ ಪ್ರಸಿದ್ಧ ವಿದ್ವಾಂಸನಾಗಿದ್ದು ಚರಿತ್ರ ಸಾರ ಎಂಬ ಸಂಸ್ಕೃತ ಗ್ರಂಥವನ್ನ ಬರೆದಿದ್ದಾನೆ. ಚರಿತ್ರ ಸಾರ ಒಂದು ಸಂಸ್ಕೃತ ಆಗಿದೆ, ಅಂಡ್ ಚಾವುಂಡರಾಯ ಪುರಾಣ ಬಂದು ಕನ್ನಡದಲ್ಲಿ ಇರ್ತಕ್ಕಂಥದ್ದು.
ಸೊ ಹಿಯರ್ ಎ ಮತ್ತೆ ಬಿ ಎರಡು ಕೂಡ ಏನಾಗಿದೆ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಒಂದು ಸರಿಯಾದ ಹೇಳಿಕೆಗಳನ್ನ ಆರಿಸಿ ಬರೆಯಿರಿ. ಗಂಗ ವಂಶದ ಸಂಸ್ಥಾಪಕರು ತಮ್ಮನ್ನ ಇಕ್ವಾಕ್ಷು ವಂಶದವರೆಂದು ಹೇಳ್ಕೊಂಡಿದ್ದಾರೆ. ಕದಂಬ ವಂಶದ ಸಂಸ್ಥಾಪಕರು ತಮ್ಮನ್ನ ಸೂರ್ಯ ವಂಶದವರು ಅಂತ ಹೇಳ್ಕೊಂಡಿದ್ದಾರೆ. ಪಲ್ಲವ ವಂಶ ಸಂಸ್ಥಾಪಕರು ತಮ್ಮನ್ನ ಚಂದ್ರವಂಶದ ಒಂದು ಸಂಸ್ಥಾಪಕರು ಅಂತ ಹೇಳ್ಕೊಂಡಿದ್ದಾರೆ. ಶಾತವಾಹನ ಸಂಸ್ಥಾಪಕರು ತಮ್ಮನ್ನ ಅಗ್ನಿ ಕುಲದವರಂತ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಹಿಯರ್ ದ ಆನ್ಸರ್ ಇಸ್ ಆಪ್ಷನ್ ಏನಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಗಂಗರು ಏನ್ ಮಾಡ್ತಾ ಹೋಗಿದ್ದಾರೆ, ತಮ್ಮನ್ನ ತಾವು ಜಾನವೀಯ ಕುಲ ಅಥವಾ ಅವರು ಕೂಡ ಏನ್ ಮಾಡಿದ್ದಾರೆ, ಹಾರತಿ ಪುತ್ರ, ಒಂದು ಭಾರತೀಯ ಪುತ್ರ ಅಂತಕ್ಕಂಥ ಒಂದು ಸನಾತನ ಧರ್ಮ ಅಂಡ್ ನಮ್ದು ಸೂರ್ಯವಂಶ ಆಗಿದೆ, ಆದ್ರೆ ಇಕ್ವಾಕ್ಷು ಅಂತ ಕೂಡ ಏನ್ ಮಾಡಿದರೆ ಒಂದು ಉಲ್ಲೇಖವನ್ನ ಇಲ್ಲಿ ನೋಡ್ತಕ್ಕಂಥದ್ದು. ಓಕೆ, ಅಂಡ್ ಅದೇ ರೀತಿಯಾಗಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ವೆಸ್ಟರ್ನ್ ಗಂಗಾ ರೂಲರ್ಸ್. ಪಶ್ಚಿಮ ಗಂಗರ ಬಗ್ಗೆ ಹೇಳ್ತಕ್ಕಂಥದ್ದು. ಈಸ್ಟರ್ನ್ ಗಂಗಾ ಅಂತ ಬರೋದು ಒಡಿಸ್ಸಾದ ಕಡೆ ಬರ್ತಾ ಹೋಗುತ್ತೆ, ನಮ್ಗೆ ಅವ್ರು ಇಂಪಾರ್ಟೆಂಟ್ ಅಲ್ಲ. ಈ ಅಲ್ಲಿ ನಮ್ಗೆ ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಅಲ್ಲಿ ಬರ್ತಕ್ಕಂಥ ಒಬ್ಬ ರಾಜ, ನಾವೇನು ಭೀಮಾ ಅಂತ ಕರಿತೀವಲ್ವಾ, ಅಂಡ್ ಹಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಈಸ್ಟರ್ನ್ ಗಂಗಾಸಿ ಬರ್ತಕ್ಕಂಥದ್ದು. ನಾವೇನೇ ಕಾಂಡ ನೋಡಿದ್ರು ಕೂಡ ನಾವು ಪಶ್ಚಿಮ ಗಂಗರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದೇವರ್ ದ ಕಂಟೆಂಪರರಿ ಆಫ್ ದ ಶಾತವಾಹನರು. ಇವರು ಶಾತವಾಹನರ ಒಂದು ಸಮಕಾಲೀನರಾಗಿದ್ರು. ಇಲ್ಲ, ಶಾತವಾಹನರ ಒಂದು ಉತ್ತರಾಧಿಕಾರಿಗಳ ಹೊರತು ಸಮಕಾಲೀನರಾಗಿರ್ಲಿಲ್ಲ. ಆಪ್ಷನ್ 1 ಇಸ್ ದ ರಾಂಗ್ ಒನ್. ಎರಡನೇದು, ಅವರು ದಕ್ಷಿಣ ಕರ್ನಾಟಕ ಒಂದು ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ರು. ಹೌದು, ಉತ್ತರ ಕರ್ನಾಟಕ ಭಾಗದಲ್ಲಿ ಗಂಗರ ಆಳ್ವಿಕೆ ಯಾರು ಕದಂಬರ ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ದಕ್ಷಿಣ ಒಂದು ಕರ್ನಾಟಕದಲ್ಲಿ ಯಾರು ಗಂಗರು ಏನ್ ಮಾಡ್ತಾರೆ, ಆಳ್ವಿಕೆ ಮಾಡ್ತಾ ಇದ್ರು. ಅವ್ರು ಹೆಚ್ಚಾಗಿ ಜೈನರಿಗೆ ಬೋಧನಾ ಮಾಡಿದ್ರು. ಹೌದು, ಬಿಕಾಸ್ ಅವರು ಶಿವಮಾಧವನ ಕಾಲದಲ್ಲಿ ಯಾವಾಗ ಜೈನ ಧರ್ಮ ಕನ್ವರ್ಟ್ ಆಗ್ತಾರೋ ಅವ್ರ ಹೆಚ್ಚಿನ ಬೋಧನೆ ಏನ್ ಮಾಡ್ತಾರೆ, ಜೈನ ಧರ್ಮ ಕೊಡ್ತಕ್ಕಂಥದ್ದು. ಇಲ್ಲಿ 2 ಮತ್ತು 3 ಹೇಳಿಕೆಗಳೇನಾಗಿದೆ, ಇಲ್ಲಿ ಸರಿಯಾಗಿದೆ. ಒಂದೇದೇನಾಗಿದೆ, ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇಸ್, ಮೊನ್ನೆ 402 ಎಕ್ಸಾಮಿನೇಷನ್ ಕೇಳಿದ್ದು, ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರುವ ವ್ಯಕ್ತಿಗಳನ್ನ ಒಂದು ಗುರುತಿಸಿ. ಶ್ರವಣ ಬೆಳಗೊಳಕ್ಕೆ ಮೊಟ್ಟ ಮೊದಲ ಬಾರಿಗೆ ಜೈನ ಧರ್ಮ ತಂದು ಸ್ಥಾಪನೆ ಮಾಡಿದ್ದರು ಇಬ್ಬರು ವ್ಯಕ್ತಿಗಳು, ಭದ್ರಬಾಹು ಮತ್ತೆ ಚಂದ್ರಗುಪ್ತ ಮೌರ್ಯ. 1 ಇಸ್ ಕರೆಕ್ಟ್. ಎರಡನೇದು, ಸೊ ಈ ಶ್ರವಣ ಬೆಳಗೊಳದಲ್ಲಿ ಚಾವುಂಡರಾಯ ಬಸದಿ ಅಥವಾ ಇಲ್ಲಿ ಬಾಹುಬಲಿ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದರು ಚಾವುಂಡ ರಾಯ. ನೆಕ್ಸ್ಟ್ ಒನ್ ಇಸ್ ರಾಣಿ ಶಾಂತಲ. ರಾಣಿ ಶಾಂತಲ ಯಾರು, ವಿಷ್ಣುವರ್ಧನ ಒಂದು ಹೆಂಡತಿ ಅಂತ ಕರೀತಾ ಹೋಗ್ತೀವಿ. ವಿಷ್ಣುವರ್ಧನ ಇವರು ನಮ್ಮ ಹಿಂದೂ ಧರ್ಮಕ್ಕೆ ಬರಗಿನ ಮುಂಚೆ ಜೈನ ಧರ್ಮದೊಂದಿದ್ರು, ಅವ್ರದ್ದು ಕೂಡ ಏನಾಗುತ್ತೆ ಇಲ್ಲಿ ಬರ್ತಕ್ಕಂಥದ್ದು. ಚಿಕ್ಕದೇವರಾಜ ಒಂದು ಒಡೆಯರ್ ಅಂತ ಕರಿತೀವಿ. ಇವರು ಕೂಡ ಏನ್ ಮಾಡ್ತಾರೆ, ಶ್ರವಣ ಬೆಳಗೊಳದಲ್ಲಿ ಜೈನರ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾರೆ, ಆ ಶ್ರವಣ ಬೆಳಗೊಳದಲ್ಲಿ ನೀವತ್ತು ಕೂಡ ದೊಡ್ಡ ಕಲ್ಲಣೆ ನೋಡ್ತಿರಲ್ವಾ, ಆ ಕಲ್ಲಣೆ ರಚನೆ ಮಾಡಿದ್ದಾರೆ ಅಂತಂದ್ರೆ ಚಿಕ್ಕದೇವರಾಜ ಒಂದು ಒಡೆಯರ್ ಕಾಲದಲ್ಲಿ. ಮಲ್ಲಿಕಾಫರ್ ಬರೋದಿಲ್ಲ. ಸೊ ಹಿಯರ್ ABCD. ಸೊ ಆಪ್ಷನ್ ಬಿ ಇಸ್ ದ ಟ್ರೂ ಸ್ಟೇಟ್ಮೆಂಟ್ ಆಗಿದೆ. ಎಸ್ಪೆಷಲಿ ಇದನ್ನ ಮನೆ ಇರ್ತಕ್ಕಂಥ 402 PSI ಎಕ್ಸಾಮಿನೇಷನ್ ಅಲ್ಲಿ KA ಕೇಳಿರ್ತಕ್ಕಂಥ ಒಂದು ಕ್ವಶನ್ ಆಗಿದೆ. ಸೊ ಈ ರೀತಿ ನೋಡೋದಾದ್ರೆ ನೋಡಿ, ಈ ರೀತಿ ಎಕ್ಸಾಮಿನೇಷನ್ ಬರ್ತಾ ಹೋಗುತ್ತೆ, ಇಲ್ಲಿ ಕ್ವಶನ್ಸ್ ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ನಮ್ಮ ಒಂದು ಕರ್ನಾಟಕದ ಒಂದು ಮೊದಲ ಒಂದು 3 ಸಾಮ್ರಾಜ್ಯಗಳ ಬಗ್ಗೆ ನಾವಿಲ್ಲಿ ಮಾತಾಡಿ ಮುಗಿಸಿದೀವಿ. ನಂತರದಲ್ಲಿ ಅಂದ್ರೆ 2ನೇ ಸೆಷನ್ಸ್ ನಲ್ಲಿ ನಾವು ಮುಂದೆ ಬರ್ತಕ್ಕಂಥ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಮತ್ತೆ ಹೊಯ್ಸಳರ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಧನ್ಯವಾದಗಳು.